ನಿಮ್ಗೆ ಎಲ್ಲರಿಗೂ ಒಂದು ವಿನಂತಿ ಅದ. ಕಾಲ್ ಹಚ್ಚೋಪೇಕ್ಷ ಮೆಸೇಜ್ ಮಾಡಿಸ್ಬೇಡಿ. ಬಾಯಿಟ ಹಾಕ ಡೈರೆಕ್ಟ್ ವಾಟ್ಸಪ್ ಮೆಸೇಜ್ ಮಾಡೋದು, ಕಾಲ್ ಹಚ್ಚಲಿಕ್ಕೆ ಹೋಗ್ಬೇಡಿ. ಮೆಸೇಜ್ ನೋಡ್ತೀನಿ, ಬಯೋಡೇಟ ನೋಡಿ ನೀವು ರಿಪ್ಲೈ ಮಾಡ್ತೀನಿ. ಯಾವಾಗ ವಿಡಿಯೋದಂದು ಬಯೋಡೇಟ ನಿಮ್ಗೆ ಬೇಕಿರ್ತದಲ್ಲ, ಅದು ವಿಡಿಯೋ ಮತ್ತು ನಿಮ್ಮದು ಬಯೋಡೇಟ ನನಗೆ ರೀಸೆಂಟ್ ಮಾಡಿಸ್ಬಾರ್ದು, ನಾನು ಹಚ್ಕೊಡ್ತು ಬರ್ರಿ. ನಮ್ಮ ಮ್ಯಾಚ್ ಆಗ್ತಿರ್ತದೆ ಲಗೇಜ್ ಆಗ್ತಿರ್ತದೆ, ಅದ್ರೊಳಗೆ ಹೆಂಗೆ ಅಂದಾಜು ಚಂದಾಗಿ ಇರ್ತದ. ಅದು ಅಂದಾಜು ಚಂದ ಸಲಹೆಯಲ್ಲಿ ಕೆಲವು ಹುಡುಗರು ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ಅದ್ರ ಸಂದ ನಮ್ಮ ಅಂದಾಜು ಗೊತ್ತಾಗಿರ್ತದೆ. ನಮ್ಮ ಒಂದು 2 ಸ್ಥಳ ತೋರ್ಸೋಣ, ಇಲ್ಲಾಂದ್ರೆ ಅವ್ರ ರಿಕ್ವೈರ್ಮೆಂಟ್ ಏನು ಹೇಳಿರ್ತಾರೆ ಆ ಪ್ರಮಾಣ ಕೆಲಸ ಮಾಡ್ತಿರ್ತವೆ. ಬಂದು ಭೇಟಿಯಾಗಿ ಮತ್ತು ಹುಡುಗಿದು ಬಯೋಡೇಟ ನೀವು ಹಾಕೋದಿತ್ತಲ್ಲ, ನಾವು ರಿಜಿಸ್ಟ್ರೇಷನ್ ಫೀ ತೊಗೊಳ್ತೇವೆ. ಹುಡುಗಂದು ಹುಡುಗಿದು ಇಬ್ಬರದು ತೊಗೊತಿರ್ತೇವೆ. ಹುಡುಗಿ ಕಡೆಯಿಂದ ಒಬ್ಬರು ವಿಚಾರ ಇರ್ತವೆ, ಹುಡುಗಿ ಕಡೆದು ರಿಜಿಸ್ಟ್ರೇಷನ್ ಫೀ ಫಿಕ್ಸ್ ಆಗೋ ಫೀ ಇದು ತಗೊಂಗಿಲ್ಲ, ಹಂಗೆ ಇರ್ತದೆ ವಿಚಾರ. ಖರೆ ನಾವು ಹಂಗೆ ಮಾಡೋಂಗಿಲ್ಲ, ಫೀ ತೊಗೋತೇವೆ. ಹುಡುಗಿರಿ ಫೀ ತೊಗೊಂಡೇ ಕೆಲಸ ಮಾಡ್ತೇವೆ. ನಿಮ್ಗೆ ಜರ ನನ್ನ ಆಫೀಸ್ ನಮ್ಮದು ವ್ಯವಹಾರ ಬೇರೆ ಅನಿಸ್ತು ಅಂದರೆ ರಿಜಿಸ್ಟ್ರೇಷನ್ ಮಾಡಿ, ಇಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಸೆಕ್ಯೂರಿಟಿ ಕಾಲ್ ಹಚ್ಲಿಕ್ಕೆ ಹೋಗ್ಬೇಡಿ ವಾಟ್ಸಪ್.